ಕೆಳಗಡೆ ಹೇಳಿ, ಅಲ್ಲಿ ಮಾತಾಡೋಣ. ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಕಾರ್ಪೊರೇಷನ್ ಖಾತಾ ಆಗಿ ಪರಿವರ್ತನೆ ಮಾಡಿ ಎ ಖಾತಾ ಮಾಡಿ ನಮ್ಮ ಈ ಖಾತಾ ಮಾಡಿ ಎ ಖಾತಾ ಜೊತೆಗೆ ಈ ಖಾತಾ ಇಷ್ಟು ಮಾಡಿ ಕೊಡ್ತೀವಿ. ಯಾರು ಮಾಡಿಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿಲೂ ಇಂಥ ಕೆಲಸ ಮಾಡಿಲ್ಲ. ಅಂತ ಕೆಲಸನ ನಾನು ತೀರ್ಮಾನವನ್ನು ಮಾಡಿ. ಸರ್, ತಾವು ಮೊದಲು ಘೋಷಣೆ ಮಾಡಿದಾಗ ಹೇಳಿದ್ರು ನಾವು ಬರೋ ತನಕ ಕಾಯಿರಿ, ಯಾಕೆ ಎಷ್ಟು % ಕಟ್ತೀರಿ, ಇದಕ್ಕೂ ಪರ ವಿರೋಧಗಳು ಶುರು ಆಗ್ಬೋದು ಅಂತ. ಪರ ವಿರುದ್ಧ ಟೀಕೆ ಟಿಪ್ಪಣಿ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸಕ್ಕೆಲ್ಲರೂ ಯಾರು ಒಪ್ಪಲ್ಲ. 100 ಜನ ಎಸ್ ಅಂದ್ರೂ ಒಬ್ಬರು ವಿರೋಧ ಮಾಡ್ತಾರೆ. ಇದನ್ನೆಲ್ಲ ನಾವು ವಿರೋಧಿಗಳನ್ನೆಲ್ಲ ನಾವು ಸ್ವೀಕಾರ ಮಾಡಲೇಬೇಕು. ಆಗ ವಿರೋಧ ಪಾರ್ಟಿಯವರು ಟೀಕೆ ಮಾಡಲಿಲ್ಲ ಅಂತ ಅವರ ಸಿದ್ಧವಾದ ಮಾಡಬೇಕಿಲ್ಲ. ಸರ್, GB ಆದಾಯದ ನಿರೀಕ್ಷೆ ಏನಿದೆ ಸರ್ ಈ ಬಾರಿ? ನೋಡೋಣ, ಆದಾಯ ಬಂದ ಮೇಲೆ ಲೆಕ್ಕ ಹಾಕ್ತೀವಿ. ನಾವು ಆದಾಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಜನರ ಬದುಕಿನ ಬಗ್ಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆಯಲ್ಲ. ಒಬ್ಬ ಚಿನ್ನ ತಗೋಬೇಡ, ಹಾಲು ಹುಷಾರಾಗಿ ಎಣ್ಣೆ ಹಾಕ್ಬೇಡ, ಫಾರಿನ್ ಹೋಗಬೇಡ, ಡೀಸೆಲ್ ಹೋಗಬೇಡ, ಪೆಟ್ರೋಲ್ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ ಜನರಿಗೆ ಒಳ್ಳೇದಾಗಲಿ. ಜನ ಇದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಆದಷ್ಟು ಲೀಗಲೈಸ್ ಆಗುತ್ತೆ. ಎಂಟೈರ್ ಬೆಂಗಳೂರು ಎಲ್ಲ ದಾಖಲೆಗಳನ್ನು ರೆಕಾರ್ಡ್ ಮಾಡಿ 7,000 ಪುಸ್ತಕಗಳಿವೆ. 7,000 ಪುಸ್ತಕಗಳಿವೆ. ಸರ್, ಕೆಲವೊಂದು ಕಾನೂನಾತ್ಮಕ ತೊಡಕಿರುವಂತ ಪ್ರಾಪರ್ಟಿಗಳು ಯಾವ ರೀತಿ ಕೆಳಗಡೆ ಮಾತಾಡ್ಸಪ್ಪ, ಅಲ್ಲಿ ಮಾತಾಡ್ಸು, ಕೆಳಗಡೆ ಮಾತಾಡ್ಸಪ್ಪ. ಯಾರ ರೆವಿನ್ಯೂಲಿ ಮನೆ ಸೈಟ್ ಹಂಚಿರ್ತಾರೆ, ಆ ರೋಡ್ಗಳೆಲ್ಲ ಗೌರ್ಮೆಂಟ್ ರೋಡ್ ಅಂತ ಮಾಡ್ಬಿಡ್ತೀವಿ. ಪಾಣಿಗಳೆಲ್ಲ ಮಾಡ್ತಾರೆ. ಸೊ ಮುಂದಕ್ಕೆ ಅವ್ರು ಆ ರೀತಿ ಎಲ್ಲ ಫೋಕಸ್ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.